ಜಗಳದ ವರ್ಲ್ಡ್ ಕಪ್ ಶುರು ಮಾಡು. ಆಲ್ ದಿ ಬೆಸ್ಟ್. ಸಿಕ್ಸರ್ ಮೇಲೆ ಸಿಕ್ಸರ್ ಬರಬೇಕು. ಬಾಸು, ನಿಮಗೆ ಸ್ವಲ್ಪನೂ ಜ್ಞಾನ ಇಲ್ವಾ? ಇಲ್ಲ, ನಿನ್ನ ಹತ್ರ ಇದೆ, ಒಂದು 1/4 kg ಸಾಲ ಕೊಡು. ಬಾಸು ನೋಡು ದುರ್ಗಾ, ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಸುಮ್ಮನೆ ಕಾಲ್ ಹೇರ್ಕೊಂಡು ಜಗಳಕ್ಕೆ ಬರಬೇಡ. ನಾನು ನಿಂಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ತಪ್ಕೊಂಡಿದ್ದು ನಾನಲ್ಲ ನೀನು. ತಪ್ಕೊಂಡಿದ್ನ ಮಾತ್ರ ನೆನಪಿಸ್ಬೇಡಿ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಹೇಳಕ್ ಬಂದಿರೋದು ಅಲ್ಲಿ ನೋಡಿ, ಟವಲ್ ಯಾಕೆ ಹಾಸಿಗೆ ಮೇಲೆ ಹಾಕಿದೀರಾ? ಒದ್ದೆ ಟವಲ್ ಹೋಗಿ ಸ್ಟ್ಯಾಂಡ್ ಮೇಲೆ ಹಾಕ್ಬೇಕು ತಾನೆ. ಒದ್ದೆ ಟವಲ್ನ ಹಾಸಿಗೆ ಮೇಲೆ ಹಾಕಿದ್ರೆ ಹಾಸಿಗೆ ಎಲ್ಲ ಒದ್ದೆ ಆಗಲ್ವಾ? ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ? ಏನಾಯ್ತು? ಏನಿಲ್ಲ. ಅಲ್ಲ, ನಿಮ್ ಹೆಂಗಸದೆಲ್ಲ ಇದೇ ಪ್ರಾಬ್ಲಮ್ಮಾ? ಒದ್ದೆ ಟವೆಲ್ನ ಬೆಡ್ ಮೇಲೆ ನೋಡಿದ ತಕ್ಷಣ ಕುಕ್ಕರ್ ತರ ಬಿಸಿ ಆಗ್ತಿರಲ್ಲ. ಅಂಬಿಕಾನು ಈ ವಿಷಯಕ್ಕೆ ನಂಗೆ ಹೀಗೆ ರೇಗಿಸ್ತಾ ಇದ್ಲು. ಏನು ಮಾಡಲು ಹೋಗಿ ಏನು ಮಾಡಿದೆ ನಾನು? ಹೋ, ಹಾಗಾದ್ರೆ ಇದು ನಿಮ್ ಹುಟ್ಕೋಣನಾ? ಕಮಾನ್ ದುರ್ಗಾ, ಬೆಳಗ್ಗೆ ಒಂದು ಟವೆಲ್ ವಿಷಯಕ್ಕೆ ಜಗಳ ಆಡ್ತಾ ಇದೆಯಾ? ನೋಡು, ನನಗೆ ಮೀಟಿಂಗ್ ಲೇಟ್ ಆಗಿತ್ತು, ಅರ್ಜೆಂಟಲ್ಲಿ ಬಿಸಾಕ್ದೆ. ಏನಿವಾಗ? ಬಾಸು, ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತ ಒಂದು ಗಾದೆ ಇದೆ, ನೆನ್ಪಿದ್ಯಾ? ನೀವ್ ಈ ತರ ಮಾಡೋದು ಅದನ್ನ ಪುಟ್ ಮೇಡಮ್ ನೋಡಿ ಅವಳು ಕಲಿತಾಳೆ. ನೋಡಿ ಬಾಸು, ಶಿಸ್ತು ಅನ್ನೋದು ಮನೆಯಿಂದಾನೇ ಶುರು ಆಗ್ಬೇಕು. ನೀವ್ ಇದನ್ನೆಲ್ಲ ಇಲ್ಲೇ ಸರಿ ಮಾಡ್ಕೊಂಡ್ಬಿಡ್ಬೇಕು. ಇಲ್ವಾ, ನಿಮ್ ಟವಲ್ನ ಈಗ್ಲೇನೆ ಕಿಟಕಿಂದ ಆಚೆ ಬಿಸಾಕ್ತೀನಿ. ಎಲ್ಲಿ ಬಿಸಾಕು ನೋಡೋಣ. ಚಕಳ ಗಂಟಿ. ಅಲ್ಲ, ಒಂದು ಟವೆಲ್ ವಿಷಯ ಇಟ್ಕೊಂಡು ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ. ಜಗಳ ಆಡೋದು ನೀನ್ ಹುಟ್ಟುಗುಣ ಅನ್ಸತ್ತೆ, ಸ್ವಲ್ಪ ಕಮ್ಮಿ ಮಾಡ್ಕೋ. ಇಲ್ಲಾಂದ್ರೆ ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ತರ ಹಿತನು ಅದನ್ನೇ ಕಲ್ತು ಬಿಡ್ತಾಳೆ. ಓ, ನನ್ ಮಾತ್ರ ನನ್ಗೆ ಉಲ್ಟಾನಾ? ಯಾವ್ದು ಇಟ್ಕೊಳಲ್ಲ, ವಾಪಸ್ ಕೊಡ್ತಾ ಇರೋದೆ. ಬಾಸು, ನನ್ನ ಕ್ಷಮಿಸ್ಬೇಡಿ. ನಾನು ಏನ್ ಹೇಳ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಶರತ್, ನಿಮ್ಮನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನನ್ನ ಕೈಯಿಂದ ನಿಮ್ಗೆ ನಾನು ನೋವು ಮಾಡಲ್ಲ ಶರತ್, ನೋವು ಮಾಡಲ್ಲ. ಏಯ್, ಯಾರ್ ಪ್ರೀತಿ, ಯಾರ್ ಸಂಬಂಧ? ನೀನ್ ಬದುಕಿದ್ರೆ ತಾನೇ ಈ ಸಂಬಂಧ. ನೀನ್ ಸತ್ತೋದ್ಮೇಲೆ ಯಾವ ಸಂಬಂಧ? ಅಯ್ಯೋ 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 ದೇವ್ರೆ, ಯಾರೋ ನನ್ನ ಕಟ್ಟಾಕ್ದಾಗ ಅನಿಸ್ತಿದ್ಯಲ್ಲ. ಶರತ್, ಶರತ್, ಇಲ್ಲಿಂದ ಹೋಗಿ ಶರತ್, ಪ್ಲೀಸ್ ದೂರ ಹೊರಟೋಗಿ. ನನ್ನ ಒಳಗಿರೋ ರಾಕ್ಷಸಿ ನಿಮ್ಮನ್ನ ಕೊಂದಾಕತ್ತೆ. ಹೋಗಿ ಶರತ್, ಪ್ಲೀಸ್ ಇಲ್ಲಿಂದ ಹೋಗಿ. ದುರ್ಗಾ, ದುರ್ಗಾ ಎಲ್ಲಿದ್ಯಾ ದುರ್ಗಾ? ಪ್ಲೀಸ್ ಬೇಗ ಬಾ, ನನಗೆ ಸಹಾಯ ಮಾಡು ದುರ್ಗಾ. ಓಡೋಗಕ್ಕೆ ಜಾಗನೇ ಇಲ್ಲ. ಇವತ್ತಿ ಮನೆ ಸ್ಮಶಾನ ಆಗ್ಬೇಕು. ನಿನ್ನ ಈ ಸುಂದರವಾಗಿರೋ ಬದುಕನ್ನ ನಾನೇ ನನ್ನ ಕೈಯಾರೆ ಸುಟ್ಟಾಕ್ತೀನಿ. ಇಲ್ಲ, ಸಾಧ್ಯನೇ ಇಲ್ಲ. ನಾನು ನಿನ್ ಮಾತು ಕೇಳೋದಕ್ಕೆ ನಾನೇ ನಿನ್ ಗುಲಾಮಿ ಅಲ್ಲ. ನನ್ನ ಪ್ರೀತಿ ಮಾತ್ರ ಸಾಕು. ನೀನ್ ಈ ಮಾಟ ಮಂತ್ರನ ಸುಟ್ಟಾಕೋದಕ್ಕೆ. ಹೊರಟೋಗು, ಹೊರಟೋಗು, ಹೋಗೋ, ಹೊರಟೋಗು. ನನ್ ಗೆದ್ದೆ, ನನ್ ಗೆದ್ದೆ. ನಾನ್ ನಿಮ್ಮನ್ನ ಕಾಪಾಡ್ಕೊಂಡೆ. ನಾನ ಕೆಟ್ಟ ಶಕ್ತಿನ ಸುಟ್ಟಾಕ್ದೆ ಅಪ್ಪ. ನಾನ್ ಮಾಳ್ವಿಕನ್ ಶಕ್ತಿನ ಸೋಲಿಸ್ಬಿಟ್ಟೆ ಅಪ್ಪ, ಸೋಲಿಸ್ಬಿಟ್ಟೆ. ನನ್ ಮೇಲೆ ನನಗೆ ಹಿಡ್ತ ಸಿಗ್ತಿದೆ ಅಪ್ಪ, ಹಿಡ್ತ ಸಿಗ್ತಿದೆ. ಶಾನ್ವಿ, ಕಮಾನ್, ಇನ್ ಎಷ್ಟು ದಿನ ಅಂತ ಹೈಡ್ ಮಾಡೋದು? ಅಲ್ಲ, ಮನೆಯಲ್ಲಿ ಒಬ್ರಿಗಾದ್ರೂ ನೀನು ಹಿಂಟಾದ್ರೂ ಕೊಟ್ಟಿದ್ಯಾ ನಮ್ಮ ಇದ್ರ ಬಗ್ಗೆ? ಏನ್ ಬರೀ ಸೈಲೆಂಟ್ ನೋಡ? ಅರುಣ್, ನನಗೆ ಗೊತ್ತಿಲ್ಲ. ನನ್ನ ರಾತ್ರಿ ಅಪ್ಪನ ಹತ್ರ ವಿಷಯನ ಓಪನ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದೆ. ಆದ್ರೆ ಅಣ್ಣನ ರೂಮಲ್ಲಿ ಫೈರ್ ಇನ್ಸಿಡೆಂಟ್ ಆಯ್ತಲ್ಲ,
ಅದಾದ್ಮೇಲೆ ಅಪ್ಪ ತುಂಬಾ ಪ್ಯಾನಿಕ್ ಆಗ್ಬಿಟ್ಟಿದ್ರು. ಒಳ್ಳೆ ವೈಬಲ್ಲೇ ಇರ್ಲಿಲ್ಲ. ಅದಕ್ಕೆ ವಿಷಯ ಹೇಳ್ಬಾರ್ದು ಅಂತ ನಾನೇ ಸ್ಕಿಪ್ ಮಾಡ್ಬಿಟ್ಟೆ. ಎಲ್ಲದಕ್ಕೂ ಒಂದು ರೀಸನ್ ಇರುತ್ತಲ್ಲ ನಿನ್ನ ಹತ್ರ. ಅಲ್ಲ ನಿಂಗೆ ಈಗ ಫೈರ್ ಇನ್ಸಿಡೆಂಟ್ ಇಂಪಾರ್ಟೆಂಟಾ ನಮ್ಮಿಬ್ರು ಫ್ಯೂಚರಾ? ತರುಣ್, ನನಗೆ ಉಸಿರು ಕಟ್ದಾಗ ಆಗ್ತಿದೆ. ಒಂದ್ ಕಡೆ ನೀನು, ಇನ್ನೊಂದ್ ಕಡೆ ಅಪ್ಪನ ಭಯ, ಒಂದ್ ಕಡೆ ನನ್ನ ರಿಲೇಶನ್ಶಿಪ್ ಏನಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ನಂಗೆ ಆಂಗ್ಸೈಟಿ ಶುರು ಆಗ್ಬಿಟ್ಟಿದೆ. ರಿಯಲಿ ಸ್ಕೇರ್ಡ್ ತರುಣ್. ಹೇ ಶಾನ್ವಿ, ಐಮ್ ಸಾರಿ, ಐಮ್ ರಿಯಲಿ ಸಾರಿ. ನನ್ನ ಕಡೆ ನೋಡು, ನನ್ನ ಕಣ್ಣು ನೋಡು. ಐಮ್ ರಿಯಲಿ ಸಾರಿ. ನಾವಿಬ್ರು ಜೊತೆಗಿರ್ಬೇಕು ಅನ್ನೋದು ನನ್ನ ಲೈಫ್ ಆಂಬಿಷನ್ ಕಣೆ. ನೀನು ಈ ಥರ ಎಲ್ಲ ಟೆನ್ಷನ್ ತೊಗೋಬೇಡ, ನಂಗೆ ತುಂಬ ಬೇಜಾರಾಗುತ್ತೆ. ಆದ್ರೆ ಶಾನ್ವಿ, ಡೋಂಟ್ ವರಿ, ನಾವಿಬ್ಬರು ಈ ಸಿಚುವೇಶನ್ನ ಜೊತೆಯಲ್ಲಿ ಹ್ಯಾಂಡಲ್ ಮಾಡೋಣ, ಆಯಿತಾ? ನಿನಗೆ ನಿಮ್ಮ ಅಪ್ಪನ ಜೊತೆ ಮಾತಾಡೋಕ್ಕೆ ಭಯ ಆಗ್ತಿದೆ ಅಲ್ವಾ? ಡೋಂಟ್ ವರಿ, ನಾನೇನಾದರೂ ಪ್ಲ್ಯಾನ್ ಮಾಡ್ತೀನಂತೆ. ನೀನು ಕೂಲಾಗಿರು. ಈ ವೈಬಿಂದ ನಮ್ಮಿಬ್ಬರು ಬಾಂಡಿಂಗ್ ಕೆಡೋದು ನನಗಿಷ್ಟ ಇಲ್ಲ. ಐ ರಿಯಲಿ ಲವ್ ಯು ಸೋ ಮಚ್ ರೇ. ನಿನಗೋಸ್ಕರ ನಾನು ಏನಾದರೂ ಮಾಡ್ತೀನಿ. ಶಾನ್ವಿ, ಅಳ್ಬೇಡ. ನಿನಗೊಂದು ವಿಷಯ ಹೇಳ, ನಿನ್ನ ಹತ್ರ ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ. ಅದೇ ಸ್ಮೈಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತೀಯ. ಎನಿವೇಸ್, ಐ ವಿಲ್ ಆಲ್ವೇಸ್ ಕೀಪ್ ವೇಟಿಂಗ್ ಫಾರ್ ಯು. ಛೇ, ಇವಳು ಬರೀ ಎಕ್ಸ್ಕ್ಯೂಸ್ ಕೊಡ್ತಿದ್ದಾಳೆ. ಇವಳನ್ನು ಹೀಗೆ ಬಿಟ್ಟರೆ ಮ್ಯಾಟ್ರ್ ವರ್ಕೌಟ್ ಆಗಲ್ಲ. ಇವಳಿಗೆ ಸ್ವಲ್ಪ ಜಾಸ್ತಿನೇ ಪ್ರೆಷರ್ ಹಾಕಬೇಕು. ಆದರೆ ಹೀಗಲ್ಲ, ಬೇರೆ ರೀತಿ.